ಕಾಸ ಅಣ್ಣತಂಬರು, ಕಾಸ ಒಂದೇ ಹೊಟ್ಟೆ ಹುಟ್ಟಿದವರು. ನಾನು ಅವ ಒಂದೇ ಹೊಟ್ಟೆ ಹುಟ್ಟಿವ ತಿಳ್ಕೊಳಕ್ಕೆ ತಯಾರಿಲ್ಲ. ಇಬ್ಬರು ನನಗೆ ನೋ ಆದ್ರೆ ಅವನಿಗೆ ನೋ ಅಂತ ತಿಳ್ಕೊಳಕ್ಕೆ ತಯಾರಿಲ್ಲ. ಬರೇ ಭೇದ ಬುದ್ಧಿ. ಅವನಿಗೆ ಯಾಕೆ ಹಿಂಗೆ, ಇವನಿಗೆ ಯಾಕೆ ಹಂಗೆ. ಯಾವುದೋ ಊರ, ಆ ಊರಾಗ ಇಬ್ಬರು ಅಣ್ಣ ತಮ್ಮರ, ಭಾಳ ಒಳ್ಳೆ ತಮ್ಮ, ಭಾಳ ಒಳ್ಳೆ ಅಣ್ಣ. ಲಗ್ನ ಆಯಿತು, ಮಕ್ಕಳದು, ಎಲ್ಲ ಅದು. ಅವ್ರೇನು ಭಾಳ ದೊಡ್ಡ ಸಾವುಕಾರಲ್ಲ, ಬಡವರು. ಅಷ್ಟನೊನ್ನೆ ಇತ್ತು. ಅನೊನ್ನೆ ಇದ್ದ ಅಣ್ಣ ತಮ್ಮರಿಗೆ 20-30 ವರ್ಷ ಪ್ರಪಂಚ ಹೋಯ್ತು. ಆ ತಮ್ಮನ ಹೆಣ್ತಿ ಏನು ಸಿಕ್ಕ ಹೊಡೆದಳು ಅನ್ನೋದಕ್ಕೆ ಹೊಡೆದಳು. ಇದು ದೊಡ್ಡ ಕೌದಿ ತೊಗೊಂಡು ನಡಮನೆ ಮಕ್ಕೊತ್ ನೋಡಿ. ಒಳ್ಳೆವಿದ್ದ ಅಣ್ಣ ಬಂದ, ಏತಮ್ಮ ಯಾಕೆ ಮುಕ್ಕೊಂಡಿದ್ದ? ಆರಾಮ್ ತಪ್ಪದ. ಏನು ಹೇಳಬೇಕಲ್ಲ, ಆರಾಮ್ ತಪ್ಪದ, ದವಾಖಾನಿಗೆ ಹೋಗಂದು. ಆಕೆ ಅಲ್ಲೇ ಕೂತಿಲ್ಲ, ಸುಮ್ಮಿರ್ಬೇಕಿಲ್ಲ. ಇದು ದವಾಖಾನೆ ಜಡ್ ಅಲ್ಲ. ಹಾಂ, ಎದ್ರದ್ದು ಜಡ್ ಅಂದ. ಒಂದರದಾಗ ಎರಡು ನಿಂಬದು ನಿಮಗ, ನಮ್ಮದು ನಮಗ, ಜಡ್ ಕಡ್ಯಾಕಂದು. ಇದು ಅಲ್ಲೇ ಕೌದಿ ಹಚ್ಕೊಂಡಿತ್ತಿತ್ತಲ್ಲ. ಅಣ್ಣನ ಮುಂದೆ ಎಂದು ಹೊಳೆ ಮಾತಾಡಿಲ್ಲಮ್ಮ. ಯಾಕೆ ಹೋತಮ್ಮ? ಹೌದೇನೋ ಅಂದು. ಇಲ್ಲ ಅಣ್ಣ, ಇಲ್ಲ. ಅರೆ ಏನೇರಿ ಆಗ್ಯದ? ಅದೇ ಅಂದಳಲ್ಲ. ಯಾಕಂದ್ರೆ ಎಲ್ಲರ ಮಾತು ಮೀರ್ಬೋದು, ಆಕಿನ ಮಾತು ಮೀರಪ್ಲಿಲ್ಲ. ದೊಡ್ಡ ಸ್ವಾಮಿಗಳ ಶಿಷ್ಯ ಮಗ ಅರ್ಬಿ ಫ್ಯಾಕ್ಟ್ರಿ ಕಟ್ಟ್ಯಾನ. 2 ಮೀಟ್ರ್ ಅರ್ಬಿ ಬೇಡ್ಯಾನ ಸ್ವಾಮಿ ಅವನಿಗೆ. 2 ಮೀಟ್ರ್ ಫ್ಯಾಕ್ಟ್ರಿ ಅದವ್ರು. 15ನೇ 2 ತಕ್ಷದಿದ್ದು ಫ್ಯಾಕ್ಟ್ರಿ ಮಾಲಕ್. ಮುಂದೆ ಅವನು ಹೆಂತ ಕೇಳ್ಯಾಳ, ಯಾಕ್ರಿ ಸ್ವಾಮಿಗಳ ದಿನ ಬರ್ಲಕತ್ತೀರಲ್ಲ, ಯಾಕೆ? ಏನು ಮಾಡಲಿ? 2 ಮೀಟ್ರ್ ಅರ್ಬಿ ಕೊಡ್ತೀನಿ ಅಂದ ನಿನ್ನ ಗಂಡ. ನಮ್ಮ ಶಿಶು ಮಗನ 15 ದಿನ ಆಯಿತು ತಂದೆ ಇಲ್ಲ, ಮುಂಜಾನೆ ಸಂಜೆ ಕತ್ತಾನ, ಹ್ಯಾ ಮಾಡಲಿ? ಕುಂದ್ರನಲ್ಲಕ್ಕೆ ಸ್ವಾಮಿ, ಕುಂದ್ರಿಲ್ಲಿ. ತೊಗೊಂಡ್ಲು ಫೋನ್. ಹಲೋ ಹಲೋ, ನಾನೇ ಮಾತಾಡೋದು. ತಂಡು ಬಿಟ್ಟ ಐತಿ ಇದಕ್ಕೆ. ಯಾಕಂದು ತಾಬಡು 2 ಮೀಟ್ರ್ ಅರ್ಬಿ ತೊಗೊಂಬ ಅಂದು. ಇದು 4 ಮೀಟ್ರ್ ತೊಗೊಂಬತ್ತು ಆಕಿ ಹೇಳತ್ತೆ. ಅವಸರ್ಲಿ ಬತ್ತು ಅರ್ಬಿ ಯಾಕೆ ಹೇಳಿದೆ ಅಂದು. ನನಗಲ್ಲ, ಈ ಸ್ವಾಮಿಗಳಿಗೆ ಕೊಡ್ತೀನಿ ಅಂದಿ ಅತ್ತಲ್ಲ, ಕೊಡ್ತು. ಸ್ವಾಮಿ ಅಂದ, ಇವ ನಮ್ಮ ಶಿಶು ಮಗ ಅಲ್ಲ. ನಮ್ಮ ಶಿಶು ಮಗ 15ನೇ 2 ತಕ್ಷಣ ಆಗಿಂದಾಗ 4 ಮೀಟ್ರ್ ಬಂದದ. ಇವ ಕರೆ ನಿನ್ನ ಶಿಶು ಮಗ ಅನ್ನೋ. ಯಾರು ಮೀರ್ತಾರ್ರಿ? ಇಲ್ಲ ಅಣ್ಣ, ಆಕೆ ಅಂದಿದ್ದು ಮಾತು ಬರೋಬ್ಬರಿ ಅದು. ಅಣ್ಣ ಹಿಂಗಿದ್ದ, ತಮ್ಮ ನಂಬಿದ್ದ ಭಾರಿ. ಅಣ್ಣ ಒಂದು ಜರ ಯಾವಾಗ ಇವನು ಬಾಯಾಗ ಮಾತು ಹಿಂಗೆ ಬಂದು ಬದಲಾಯ್ತು ನೋಡಿ ಭಾವ. ಹಿಂಗೆ ಟರಾವ್ ಮಾಡಿರಿ ಏನು ಮಾಡೀವಿ. ಏನು ಮಾಡ್ಬೇಕತ್ತಿ? ಬ್ಯಾರೆ ಆಗ್ಬೇಕಣ್ಣ. ಪಿ ತಮ್ಮ ಕುಂದ್ರಿ. ಸಾಂಬ ಜೈ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ್. ಬ್ಯಾರೆ ಆಗ್ಬೇಕತ್ತೀರಿ? ಆಯ್ತು. ಇದೆಲ್ಲ ಹೆಣ್ಮಗಳು ಸಜ್ಜೆ ಮಾಡಿ ಇಟ್ಟಿಳು. ನಾ ಸುಮ್ಮನೆ ನಿಮಗೆ ಕೇಳ್ತೀನಿ, ಒಟ್ಟೆ ಹೆಣ್ತಿ ಮಾತ ಗಂಡ ಯಾವಾಗ ಕೇಳ್ತಾನೆ ನೋಡೋಣ ಹೇಳ್ರಿ? ಯಾವಾಗ ಉಳ್ಳ ಕೂತಾಗ ಚಟ್ನಿ ತಿತ್ತೀರಿ? ಉಪ್ಪಿನಕಾಯಿ, ರೊಟ್ಟಿ, ಉಪ್ಪಿಟ್ಟ, ಚಾ ಎಲ್ಲ ಅವಾಗೆಲ್ಲ ಉಣ್ಸೋದ್ ಬಳಕೆ ಕೇಳ್ಬೇಕು ನೀವು. ಇದು ರೀ ನಾಳೆಗೆ ಎಲ್ಲ ಮೈ ಜಾತ್ರೆ ಅದ್ರಿ, ಒಂದು ಅರ್ಧ ತಲೆ ಬಂಗಾರ. ಆತು. ಆಕೆ ಗೊತ್ತೇ ಇದು ಉಣಾಗ ಅಟ್ಟೆ ನಮ್ಮ ಮಾತು ಕೇಳ್ತು. ಉಣ್ಯದಾಗನ ಜಿಗಿತದನು. ಎಲ್ಲ ಹೆಣ್ಮಳು ಹೇಳೇ ಬಿಟ್ಟಿಲ್ಲ ಅದಕ್ಕೆ. ಪಾಲು ಆಗ್ಬೇಕಲ್ಲ ಮತ್ತು. ಅವ್ರ ಅಣ್ಣಂದ, ತಮ್ಮ ನಿಜವಾದ ಒಳ್ಳೆಯವನ ಅಣ್ಣ, ಲಕ್ಷ ಇಡ್ರಿ. ನಮ್ಮ ತಮ್ಮನ 20 ವರ್ಷ ದುಡ್ದಾನ, ಗಳೆ ಹೊಡೆದಾನ, ನಾ ಬರೇ ಕಾರ್ಬಾರ್ ಮಾಡೀನಿ. ಏನಿದ್ದಿದ್ದ ಅರ್ಧ ಕೊಡ್ಬೇಕತ್ತ ಭಾವ ಬರಲಿಲ್ಲ. ಮಲು ಮಾಡ್ದ. ಯಾರಿಗೆ ನ್ಯಾಯ ಕರಿಬೇಡ್ರಿ. ನಾನೇ ಇಡೀ ಊರು ತುಂಬ ನ್ಯಾಯ ಮಾಡ್ತೀನಿ. ನಮಗೇನು ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಇರುವೆ 1-2-3 ಸಾಮಾನು ಅವ. ನಾ ಸರಿಯಾಗಿ ಪಾಲ ಮಾಡಿಕೊಡ್ತೀನಿ. ಪಾಲ ಮಾಡೋದು ಬಳಕೆ ಹಿಡಿಯವ ಬಿರ್ಬೇಕು. ಇವ ಪಾಲ ಮಾಡೋದು ತಾನೇ, ಹಿಡಿಯೋದು ತಾನೇ.
ತಮ್ಮಂದ ಒಟ್ಟಕ್ಕಿ ಅವನಿಗೇನಾಗಿತ್ತು ಗೊತ್ತನು, ಏನಿರಿ ನಮ್ಮ ಅಣ್ಣನ ನಾವು ಒಂದೇ ಹೊಟ್ಟೆಗೆ ಹುಟ್ಟಿವಿ, ಏನಾರು ಕೊಡಲಕ್ಕ ಬಿಡಲಕ್ಕ ಒಟ್ಟು ಈಗಿನ ಕಿರಿಕಿರಿ ತಾಳಾರ ಬೇರೆ ಆಗ್ಬೇಕಾಗಿತ್ತು. ಏತಮ್ಮ ಬಾಯ್ನು ಪಾಲ ಮಾಡ್ತೀನಿ ನೋಡು ಮಾಡೋಣ. ಏನು ಅವ್ರ ಮನೆ ಸೋಮನ ಹೊಲ ಇಲ್ಲ, ಮನೆ ಇಲ್ಲ, ಒಕ್ಕಲ್ತನ ಇಲ್ಲ, ಜೋಳ ಇಲ್ಲ, ರೊಕ್ಕಿಲ್ಲ, ಬಂಗಾರ ಇಲ್ಲ, ಮೂರೇ ಸೋಮನ. ಒಂದು ಆಕಳದ, ಒಂದು ತೆಂಗಿನ ಗಿಡ ಅದ, ಒಂದು ಕೌದಿ ಅದ, ಖಲಾಸ್. ಮೂರೇ ಸೋಮನ ಬೇರೆ ಮಾಡ್ಬೇಕು. ಹೆಣ್ಮಗಳವು ಗಂಡ ಕಳುವಿದಳು, ಈಕಿ ಮನೆಗಿದ್ದಳು, ಪಾಲಾಯಿತು. ಹೆಂಗೆ ಆಕಳೇನಾದಲ್ ತಮ್ಮ, ಒಂದೇ ಅದಲ್ಲ ಆಕಳ. ಹ್ಞೂ ಅಣ್ಣ ಅದೇಣ್ಣ. ಈಗ ಹಿಂದಿಂದ ನನಗೆ, ಮುಂದಿಂದ ನೀನು ಆಯ್ತು ಪಾಲು. ತೆಂಗಿನ ಗಿಡ ಮ್ಯಾಲಿಂದ ನನಗೆ, ತೆಳಗಿಂದ ನಿನಗೆ, ಅದನ್ನು ಪಾಲು ಐತೆ. ಕೌದಿ ಹೆಂಗೆ ಅಣ್ಣ ಅನ್ನೋ, ಹಗಲತ್ತು ನಿನಗೆ, ರಾತ್ರಿಯಿಂದ ನನಗೆ. ಅದು ನೋಡು ಪಾಲು. ಇವನಿಗೆ ಲಾಭನೂ ಗೊತ್ತಿಲ್ಲ, ಲುಸ್ಕನೂ ಗೊತ್ತಿಲ್ಲ. ಬಂದು ಅವಸರ್ಲಿ ಹೆಣ್ತಿ ಕೈಲಿ ಶಬಾಷ್ ಅನಿಸ್ಬೇಕತ್ತು. ನಾ ಹೇಳಿದ್ದಾಗದ ಏನು ಮಾಡಿದೆ, ನಾ ಎಲ್ಲ ಮುಗಿಸ್ಕೊಂಡೇ ಬಂದೀನಿ, ನಿನ್ನ ಮಾತು ಮೀರ್ತೀನಿ ಅನ್ನೋದು. ಹೆಂಗೆ ಅದು ಪಾಲು. ಆಕಳದ ಹೇಳ ನಾವು ಹೇಳಂದು ಏನಿಲ್ಲ, ನಮ್ಮ ಅಣ್ಣೆಲ್ಲ ಬರೋಬ್ಬರಿ ಮಾಡ್ಯಾನ ತಗೋ, ಏನರಿ ಆಗ್ಯದ ಹೇಳು. ಏನಿಲ್ಲ, ಮುಂದಿಂದು ನನಗೆ, ಹಿಂದಿಂದ ಅವನಿಗೆ ಏನು ಹುಚ್ಚು ಬಾಯ ಮಣ್ಣು ಅಂತ ಹೇಳಕ್ಕೆ. ಮುಂದಿನ ತೊಗೊಂಡು ಏನು ಮಾಡ್ತಿ ಆಕಳ, ಇದಾಗದು ಹತ್ತಿವಕ್ಕ ಮೇವು ತಿನ್ನಿಸ್ಬೇಕು, ನೀರು ಕುಡಿಸ್ಬೇಕು, ಜಳಕ ಮಾಡಿಸ್ಬೇಕು. ಅವ ಅಗದಿ ಮುಂಜಾನೆ ಬರವ, 10 ಮಣಿ ಬರವ. ಹೆಣ್ಮಗಳಂದಳು, ಇದು ಎಂಥ ನ್ಯಾಯ, ಹ್ಯಾಂಗಿದು? ನಾವು ಬರೀ ಮಾಯಿಸೋದಾಯ್ತು, ಒಂದಿನ ಉಳ್ಳಿಲ್ಲ ತಿರ್ಲಿಲ್ಲ. ಇದು ಹ್ಯಾಂಗೆ ಪಾಲ, ಏನು ಸುದ್ದಿ? ಇದು ನನ್ನ ಗಂಡಗೆ ತೀರಂಗೆ ಕಾಣಲತ್ತ ಮಂದಿ ಬಲ್ಲಿ ಹೋದಳು. ಊರಿದ್ದಲ್ಲಿ ನ್ಯಾಯ ಮಾಡೋರು ಇರ್ತಾರೆ, ಎಲ್ಲ ಊರಾಗಾರ ನ್ಯಾಯ ಮಾಡೋರು. ಅಕಸ್ಮಾತ್ ನ್ಯಾಯ ಇರಲ್ಲಂದ್ರೆ ಹುಡುಕ್ಯಾಡ್ತಾರೆ ಈಗ ಮಂದಿ, ಯಾರು ಮನೆಯನ್ನು ಮಾಡ್ಲಿತ್ತ. ಕಾಕಾ ಹೋದಳೋಡು ಬಾ ತಂಗಿ ಅನ್ನೋ. ಏನಾಗ್ಯದ ನ್ಯಾಯ? ನಮ್ಮದು ಉಪರಟ್ಟಿಗ್ಯದ. ಏನಾಗ್ಯದ? ಅದೇ ಪಾಲಾಗ್ಯಾವ, ಬೇರೆ ಆಗಿವಿ, ಎಲ್ಲ ಉಪರಟ್ಟಿ ಪಾಲಾಗ್ಯದ. ನಮ್ಮ ಬಾವು ಹಿಂಗೆ ಮಾಡ್ಯಾನ, ಮುಂದಿಂದ ತಾ ಇಟ್ಕೊಂಡಿಲ್ಲ, ನಮಗೆ ಕೊಟ್ಟಾನ, ಹಿಂದಿನ ತಾ ಇಟ್ಕೊಂಡಾನ. ಆಕಳ ಬರೀ ನಾವು ಮೇವು ಹಾಕೋದು, ಮೈ ತೊಳೆಯೋದು, ನೀರು ಕುಡಿಸೋದು ನಡೆದದ, ಹಾಲು ಅವನೇ ಉಳ್ಳಕತ್ತೇನ, ನಮ್ಗೆ ಒಂದು ಏನೂ ಲಾಭ ಆಗಲಾಗ್ಯದ ಕಾಕ, ಇದು ನ್ಯಾಯ ಶುದ್ಧ ಮಾಡೋಣ. ಅವ ಅಂದ, ಎಂತಿಂಥವ್ರ ನ್ಯಾಯ ಶುದ್ಧ ಆಗ್ಯಾವ, ನಾ ಯಾರ ಮನೆ ಹೋಗಿನ ಅವ್ರ ಮನೆಯೇ ತಿಳಿದದ, ಉಳ್ದಿಲ್ಲ. ನಿಂದೇನು ದೊಡ್ಡಾಗದ ನಾವು ಏನಿಲ್ಲ. ಅವ ನಿಮ್ಮ ಭಾವ ಮಂದಿ ಮಾತು ಕೇಳಲ್ಲ, ಅವ ನ್ಯಾಯ ಇಲ್ಲೇ ಕೂತು ಶುದ್ಧ ಮಾಡ್ತೀನಿ ನಾನು. ಹ್ಯಾಂಗೆ ಕಾಕ? ಮುಂದಿಂದ ಯಾರಿಗೆ ಅದ? ಅವನೇ ನಮಗದ ಕಾಕ, ಹಿಂದಿಂದು ಅವನಿಗೆ ಅದ ಕಾಕ. ಹಾಂ, ಅವೇನು ಹಾಲು ಹಿಂಡ್ಲಕ್ಕೆ ಬರ್ತಾನೆ ನೋಡು, ಹಾಲು ಹಿಂಡಾಗಿಟ್ಟು ಲಕ್ಕಿ ಜಬರಿ ತೋರಿ. ಹಿಂಡ್ಲಕ್ಕೆ ಚಾಲು ಮಾಡ್ದ, ಮಾರಿಗೆ ಹೊಡಿರಿ. ಮಾರಿಗೆ ಹೊಡೆದ್ರೆ ಹಾಲು ಹಿಂಡ್ತಾವ ಆಕಳ? ಹಿಂಡ್ತಾವ? ಅವ ಅದೇ ಒಂದು ನೀರು ಹಿಂಗೆ ಉಗ್ಗಿ ಮ್ಯಾಲ ಒಂದಿವ್ಸ ನೀರು ಹೊಡೆದು ಹಿಂಗೆ ಹಿಡಿತಿದ್ದ, ಬಿಟ್ಲೆ ನೋಡಿ ಏಟು ಬಿಟ್ಟದ ಅಟ್ಟೆ ತಡ. ಇದೇನು 2ನೇ ಜುರ್ಕಿಗೆ ಇದ್ರ ಬಾಯನ್ ಹಲ್ಲ ಆ ಕಡೆ ಹಿಂಗ್ಯಾಕಂದು ನಾವು ಏನಿದು ಮಾಡೋಣಕ್ಕೆ ಹಿಂಗ್ಯಾಕಂದು. ಆಕೆ ಅಂದಳು, ಮಾಮ ಮುಂದಿನ ನಮಗದು, ಹಿಂದಿನ ನಿನಗದು, ನಾವು ಹೊಡೆಯಲಕ್ಕ ನೀವ ಕೇಳ. ಅವ ಅಂದ, ಗೊತ್ತಾಯ್ತಾನಿ ಊರಾಗ ಯಾರು ಬಲ್ಲೇರಿ ನ್ಯಾಯಕ್ಕೆ ಹೋಗಿದ್ರೇನು ಅಂದ. ಹ್ಞೂ ಅಂದ, ಗುರ್ಬೋದು ಕೊಟ್ಟರಂದಂಗೆ ಆಯ್ತಂದು. ನಾವು ಇದು ಯಾರ ಕೈ ಸಿಕ್ಕದ, ಗುರ್ಬೋದಾಗ್ಯದ. ತಂಗಿ ಅಂದ, ಯಾಕಂದ ನಾಳೆ ನಡೆದು ನೀವು ಹೊಡಿಬೇಡ, ಮುಂಜಾನೆ ಹಾಲು ನನಗೆ, ಸಂಜೆ ಹಾಲು ನಿಮಗೆ, ಹಿಂಗೆ ಬಾ ದಾರಿಗೆ ಅಂದಳಿ. ಅದೊಂದು ನ್ಯಾಯ ನಿಮಗಿತ್ತಲ್ಲ. ತೆಂಗಿನ ಗಿಡದೊಂದು ಉಳಿತು, ಮತ್ತೆ ಹೋದಳು ಕಾಕನ ಬಲ್ಲಿ, ಕಾಕಾ ಆಕಳು ಸುದ್ದಾಗ್ಯದ, ತೆಂಗಿನ ಗಿಡದ ಹೆಂಗೆ? ಅದೇನು ದೊಡ್ಡಾಗ್ಯದ, ಬಂದು ನಾಳೆಗೆ ಹೊತ್ಕೊಂಡ್ರಿ ಎಲ್ಲ ಮೈ ಜಾತ್ರೆ ಅದ. ಅವ ತೆಂಗಿನಕಾಯಿ ಹರಿಲಿಕ್ಕೆ ಮ್ಯಾಲೆ ಹೋಗ್ತಾನ, ಮ್ಯಾಲಿಂದ ಅವನಿಗೆ ಅದ, ತೆಳಗಿನ ನಿಮಗದ. ಅವ ಮ್ಯಾಲೆ ಹೆಬ್ಬಬೇಕು, ಕಾಯಿ ಹರಿಬೇಕು, ಬಡ್ಡ್ಯಾಗ ನಿನ್ನ ಗಂಡ ಕೊಡ್ಲಿಕ್ಕೆ ಕೊಟ್ಟು ಕಡಿಲಿಕ್ಕೆ ಹಚ್ಚನು.
ಹೆಬ್ಬದ ಬಿಡ್ಲಕ್ಕ ತೇಟಿವ. ಏ ತಮ್ಮ ಹಂಗ್ಯಾಕೋನ್ ಎಣ್ಣ ಬಡ್ಡೆಂದು ನಮಗದು, ನಾವು ಕಡೆ ಲೆಕ್ಕ ಸೋಡಾ ಲೆಕ್ಕ. ಅವ ಅಂದ, ಈಗ ಏಸಟ್ಟು ಹೆಂಗಯ್ಯ ಇಬ್ಬರು ತೊಳನ್ ಏನೂ ಮಾಡಬೇಡ. ಅದನ್ನು ಖುಲ್ಲನೇ ಆಯಿತು. ಕೌದಿದು ಒಂದು ಉಳ್ದದಲ್ಲ, ಕಾಕ ಏನಾಯಿತು? ಆಕಳದು ಸುದ್ದಾಯಿತು, ಗಿಡದು ಸುದ್ದಾಯಿತು, ಕೌದಿದು ಒಂದು ಉಳಿತು. ಹೆಂಗಾಗ್ಯದ ಪಾಲ? ಹಗಲತ್ ನಮಗಿಟ್ಟಾನ, ರಾತ್ರಿ ತಾ ತೊಗೊಂಡಾನ. ಹಿಂಗಾಗ್ಯದ. ನಾಳೆಗೆ ಬರೋ ಹಬ್ಬ ಯಾವ್ದಂದು? ಚಟ್ಟಿ ಅಮಾಸೆ ಅದು. ಹಾಂ, ಭಾಳ ಚಲೋ ಆಯ್ತು. ನ್ಯಾಯ ಶುದ್ಧ ಮಾಡ್ತೀನಿ ತಗೋ ಇದೊಂದು. ಹ್ಯಾಂ ಮಾಡ್ತೀನಿ ನೋಡಪ್ಪ ಅಂತ. ಹ್ಯಾಂ ಮಾಡ್ಲಿಕ್ಕೆ ಏನದ? ಚಟ್ಟಿ ಅಮಾಸೆ ಕಂಡಬಿಟ್ಟು ಥಂಡಿರ್ತದೆ, ಅಳತಿ ಮೀರಿ ಥಂಡಿರ್ತದ. ಬರೋಬ್ಬರಿ ಸೂರ್ಯ ಎಟ್ಟಕ್ಕೆ ಮುಣುಗ್ತಾನ? 6ಕ್ಕೆ ಮುಣುಗ್ತಾನ. 6ಕ್ಕೆ 10 ನಿಮಿಷ ಕಮ್ಮಿ ಇರ್ಲಕ್ಕಾಗಿ ತಣ್ಣೀರಾಗಿ ಎದ್ದಿಟ್ಟು ಬಿಡು ಅನ್ನ. ಹೆಣ್ಮಗಳು ಬೆರಿಕಿ ಕೌದಿ ಇನ್ನೊಂದು 5-10 ನಿಮಿಷ ಇತ್ತು ಹೊತ್ತು ಮುಣಗೋದು. ಹಗಲತ್ತಾಕಿಗೆ ಅದಲ್ಲ ತೋಯಿಸಿ ಗೊತ್ತು ಕುಂತಿ ಮಾಡಿಟ್ಟು. ಇದು ಉಂಡು ತಿಂದು ಹೊತ್ತು ಬಂದು ಕೌದಿ ಮುಡ್ತದ, ತಣಾಗಿ ತೊಯ್ದದ. ಯಾರಿದು ಹಿಂಗೆ ಮಾಡಿದವ್ರು ಅಂದು? ನಾನೇ ಅಂದ. ಹಿಂಗ್ಯಾಕೆ ಮಾಡಿದೆ ಅಂದು? ಹಾಗಲತ್ತ ನಂದು, ನಾ ತೊಯ್ಸಲಕ್ಕ ಒಣಗಿಸಲಕ್ಕ. ಅವ ಅಂದ, ಗುರ್ಬೋದು ಮನಗಂಡಾಗ್ಯದ ಇದು ಬಾಯಿಲ್ಲ ನಾವು. ಈಗ ನಾನು ಹಿಡಿದು ತೋರಿಸ್ಬೇಡ್ರಿ ಅನ್ನೋ ಕೌದಿದ್ದು ಹೆಂಗಂದಳೈತಿ. ಈಗ ನೀವೇ ಆಡ್ದಿನ ನಾವೇ ಆಡ್ದಿನ. ಆಸ್ತಿ ಪಾಸ್ತಿ ಹೊಲ ಧರಣಿಯ ಸಲುವಾಗಿ ಅಣ್ಣ ತಮ್ಮರಲ್ಲಿ ಕಿತಾಪತಿಯೇ, ಶಿಸ್ತಿಲ ಸಾಗಿದ ಮನೆಯ ಒಡೆಯಲು ಶಕುನಿ ಜನಗಳ ಕಿತಾಪತಿಯೇ, ಸತಿಯಳು ಬಿಟ್ಟು ಪರ ಸತಿಯಳ ಬಯಸುವ ಕೀಚಕ ಜನಗಳ ಕಿತಾಪತಿಯೇ. ಸತಿಯಳು ಬಿಟ್ಟು ಪರ ಸತಿಯಳು ಬಯಸುವ ಕೀಚಕ ಜನಗಳ ಕಿತಾಪತಿ, ಸೋತು ಹೆಣ್ಣಿಗೆ ಗುಲಾಮನಾಗಿ, ಸೋತು ಹೆಣ್ಣಿಗೆ ಗುಲಾಮನಾಗಿ ತಿರುಗುವ ಗಂಡಿನ ಕಿತಾಪತಿ, ಕಿತಾಪತಿ ಕಿತಾಪತಿ. ಜಗ ತುಂಬಿದೆ ಭಾಳ ಕಿತಾಪತಿ, ಜನ ಕೆಡಿಸಿದೆ ಹಾಳ ಕಿತಾಪತಿ, ಕಿತಾಪತಿ ಕಿತಾಪತಿ. ಮದುವೆಯ ಮುಂಜೆ ಸೋಬಾನದಾಗ ಬೀಗರು ಮಾಡ್ತಾರ ಕಿತಾಪತಿಯೇ, ಮದುವೆಯ ಮುಂಜೆ ಸೋಬಾನದಾಗ ಬೀಗರು ಮಾಡ್ತಾರ ಕಿತಾಪತಿ, ವರದಕ್ಷಿಣೆಯು ಹಣ ಎಣಿಸಂತಾಡಿಯ ಮಾಡತನ ಕಿತಾಪತಿಯೇ, ಮದುವೆಗೆ ಬಂದ ಆಟ ಬಿಗರೆಲ್ಲ ಊಟಕ್ಕೆ ಮಾಡ್ತಾರ ಕಿತಾಪತಿಯೇ, ಮದುವೆಗೆ ಬಂದ ಆಟ ಬಿಗರೆಲ್ಲ ಊಟಕ್ಕೆ ಮಾಡ್ತಾರ ಕಿತಾಪತಿಯೇ, ದಕ್ಷಿಣ ಚಾಜ ಎಡಿಕೊಡೋರು ಯಾವುದು, ದಕ್ಷಿಣ ಚಾಜ ಎಡಿಕೊಡೋರು ಎಂದು 500 ಮಾಡ್ತಾನ ಕಿತಾಪತಿ, ಕಿತಾಪತಿ ಕಿತಾಪತಿ ಕಿತಾಪತಿ. ಜಗದಾಗ ತುಂಬ್ಯದ ಕಿತಾಪತಿ ಭಾಳ ಸುಮಾರದು. ಅದರ ಹೆಸರೇ ಕಿತ್ತಾಪತಿ. ಇಚ್ಚಿ ಕಡಿ ಅಚ್ಚಿ ಕಡಿ, ಅಚ್ಚಿ ಕಡಿ ಇಚ್ಚಿ ಕಡಿ. ಅದು ಎಂದೂ ಸುಖ ಆಗೋದಲ್ಲ.
ಯಾರ ಮೇಲೂ ಆಸೆ ಮಾಡೋದಿಲ್ಲ, ಭೇದ ಮಾಡೋದಿಲ್ಲ. ನಾವು ಮಾಡೋದು ಒಳ್ಳೆಯದು ಮಾಡೋದು, ಫಲ ಕೊಡೋದು ಬಿಡೋದು ಅವ್ರು ಕೊಡ್ತಾರೋ ಬಿಡ್ತಾರೋ ನಮಗೆ ಹರಕತ್ತಿಲ್ಲ. ಅದು ಕೊಡಲಕ್ಕೆ ಪರಮಾತ್ಮ ಸದಾ ಇರ್ತಾನೆ, ಅವನ ಮೇಲೆ ಭಾರ ಹಾಕೋದು. ಮನಸ್ಸು ಸ್ವಚ್ಛ ಇರಬೇಕು, ಹೃದಯ ಸ್ವಚ್ಛ ಇರಬೇಕು, ಪರಮಾತ್ಮ ನಂಬಿರಬೇಕು, ಸದಾ ಆಚಾರವಂತ ವಿಚಾರವಂತ ಆಗಬೇಕು. ಅಂಥ ಮಹಾಸಾಧ್ವಿ ಹೆಣ್ಮಗಳು ಕುತ್ತ ಕಾಲಕ್ಕೆ ಪೂಜೆ, ಕುತ್ತ ಕಾಲಕ್ಕೆ ಒಂದು ಹೂ ಬೀಳ್ತದೆ, ಅದು ಉಡೆದಾಗೆ ಬೀಳ್ತದೆ. ಯಾವಾಗ ಹೂ ಬಿತ್ತು ಅದು ಬಂದು ಗುರುಗಳಿಗೆ ಹೇಳಿದಾಗ, ಅಮ್ಮ ಇನ್ನು ಹೊಟ್ಟೆಗೊಬ್ಬ ಭಾರಿ ಪ್ರಸಿದ್ಧ ಮಗ ಹುಡ್ತಾನೆ, ಮಹಾತ್ಮ ಹುಡ್ತಾನೆ, ಅವತಾರಿ ಪುರುಷ ಹುಡ್ತಾನೆ. ನೀವು ನಿನ್ನೆ ಕೇಳಿರಿ, ಇಂಥ ಅವತಾರ ತಗೋಬೇಕು, ಯಾರಿಗೇನು ಅನ್ನಬಾರ್ದು, ಆಡಬಾರ್ದು. ಪರಮಾತ್ಮ ಅವತಾರ ತೊಗೊಳಕತ್ತೇನೆ. ಅವತಾರ ಅಂದ್ರೆ ಎದಕ್ಕತ್ತಾರ? ಯಾವಾಗ ಬೀಳ್ತದ ಅವಾಗ ಹೊತ್ಕೊಳ್ಳೋರು ಅವತಾರಿ ಪುರುಷರು. ನಾವು ನೀವು ಹುಟ್ಟಿದವರು, ನಾವು ಬೀಳೋರಿಗೆ ಹೊತ್ಕೊಳ್ಳೋದು ಇಲ್ಲ, ನಾವು ಸ್ವಂತ ನಿಂದ್ರದಿಲ್ಲ. ಆ ಪುಣ್ಯ ತಾಯಿ ಗರ್ಭಕ್ಕೆ ಗುರುಗಳ ಮುಂದೆ, ತನ್ನ ಗಂಡನ ಮುಂದೆ ಅದು ನಡೆದ ವಿಷಯ ತಿಳಿಸ್ತಾಳೆ. ಯಾವ ಕ್ಷಣ ಉಡದಾಗ ಹೂ ಬಿದ್ದದೋ ಅದೇ ಕ್ಷಣ ಸಾಕ್ಷಾತ್ ಪರಮೇಶ್ವರ ಆ ತಾಯಿಯ ಪುಣ್ಯ ಗರ್ಭಕ್ಕೆ ಆಗಮನ ಮಾಡ್ತಾನೆ. ಚಿನ್ನಗಳ ಬದಲಾದು ಒಂದು ಪರಮಾತ್ಮ ನಿಮಿತ್ತಿ ಬೇಕಲ್ಲ ಬರ್ಲಕ್ಕ, ನಿಮಿತ್ತಿಲ್ಲಿ ಹೆಂಗೆ ಬರ್ತಾರೆ? ಸಾಕ್ಷಾತ್ ಪರಶಿವ. ಬೀದರ್ ಜಿಲ್ಲಾ ಚಳಕಾಪುರ ಊರ, ಪಾಲ್ಕಿ ತಾಲೂಕ. 1 ತಿಂಗಳ, 2 ತಿಂಗಳ, 4 ತಿಂಗಳ, 6 ತಿಂಗಳ, 7 ತಿಂಗಳ, 9 ತಿಂಗಳ ಆಗ್ಬೇಕಲ್ಲ. ಹರ್ಕಲ ಮರ್ಕಲ ಕಚ್ಚಿಕಾಯಿ, ಹಪ್ಪಳ ಸ್ಯಾಂಡಿಗೆ ಉಪ್ಪಿನಕಾಯಿ, ಹರ್ಕಲ ಮರ್ಕಲ ಕರ್ಚಿಕಾಯಿ, ಹಪ್ಪಳ ಸ್ಯಾಂಡಿಗೆ ಉಪ್ಪಿನಕಾಯಿ, ಹೊಡಿ ದಂಡಿ ಮ್ಯಾಲ ಕೂತ್ಕೊಂಡು ನಂಗಾಗೈತೆ ಯುವ ಬಾಲನ ಬಯಕೆ ಯೋ ಬಯಸಂಗಾಗೈತೆ. ಹಸಿರು ಕಡ್ಡಿಯ ಸೀರೆ ಟೋಪ್ ಸೆರಗ ಮ್ಯಾಲ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಯವ್ವ ಬಾಲನ ಬಯಕೆ ಯೋ ಬಯಸಂಗಾಗೈತೆ. ಎಳ್ಳು ಹಚ್ಚಿದ ರೊಟ್ಟಿ, ಎಣ್ಣೆ ಬಾದ್ನಿ ಕಾಜಿ ಪಲ್ಯ, ಎಳ್ಳು ಹಚ್ಚಿದ ರೊಟ್ಟಿ, ಎಣ್ಣೆ ಬಾದ್ನಿ ಕಾಜಿ ಪಲ್ಯ, ಮ್ಯಾಲಿಗೆ ಮ್ಯಾಲ ಕುತ್ಕೊಂಡು ನಂಗಾಗೈತೆ ಯವ್ವ ಬಾಲನ ಬಯಕೆ ಯೋ ಬಯಸಂಗಾಗೈತೆ. ಹಸಿರು ಕಡ್ಡಿಯ ಸೀರೆ ಟೋಪ್ ಸೆರಗ ಮ್ಯಾಲ ಮಾಡಿ ಮಾಡಿ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಯವ್ವ ಬಾಲನ ಬಯಕೆ ಯೋ ಬಯಸಂಗಾಗೈತೆ. ತಿಂಗಳ 3 ಕೂಡಿ ಬಂತು, ಬಾಲನ ಮಾಡಿಲನಿ ಸಿರಿ ತುಂಬಿ. ತಿಂಗಳ 3 ಕೂಡಿ ಬಂತು, ಬಾಲನ ಮಾಡಿಲನಿ ಸಿರಿ ತುಂಬಿ. ಎಳೆಯ ಮಾವಿನ ಕಾಯಿ ತಿನ್ನಂಗಾಗೈತೆ ಯವ್ವ ಬಾಲನ ಬಯಕೆ ಯೋ ಬಯಸಂಗಾಗೈತೆ. ಹಸಿರು ಕಡ್ಡಿಯ ಸೀರೆ ಟೋಪ್ ಸೆರಗ ಮ್ಯಾಲ ಮಾಡಿ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ. ನಿಂತರ ನಡುವು ನೋಯ್ತಾವ, ಕುಂತರ ನಡುವು ಹೊಡಿತಾವ, ನಿಂತರ ನಡುವು ನೋಯ್ತಾವ, ಕುಂತರ
ಬಾಲನ ಬಯಕೆಯು ಬಸಂಗಾಗೈತೆ ಪುಣ್ಯಾತ್ಮರೇ, ಜಗತ್ತಿನಲ್ಲಿ ಒಂದು ನೇಮ ಅದು. ತಾಯಿ ಪ್ರಸೂತಿ ಆದಳು ಅಂದ್ರೆ ಬಯಕೆ ಕಾಡ್ತಾವ. ಭಂಕೆ ಅಲ್ಲವು, ಬಯಕೆ. ಬಯಕೆ ಅಂದ್ರೆ ಇಚ್ಛಾ. ಏನರೇ ಉಣಂಗಾತದ, ಆರಾಮ್ ಇರಂಗೆ ಅನ್ನಿಸ್ತದ. ಅವ್ರ ಮುತ್ತೆ ಹಾಡಿದ್ರಲ್ಲ ಎಲ್ಲ, ಹಸಿರು ಸೀರೆ, ಟೋಪ ಸೆರಗ, ಕಡ್ಡಿ ಬಳಿ, ಸಜ್ಜಿ ರೊಟ್ಟಿ, ಮತ್ತು ಹಾಂ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ, ಎಣ್ಣೆ ಬದನೆಕಾಯಿ ಅಪೇಕ್ಷೆ ಮನುಷ್ಯನ. ಬಯಕೆ. ತಾಯಿ ಹೊಟ್ಯಾಗ ಕೂಸಿದ್ದಾಗ ಬಯಕೆ ಹಿಂಗಿರ್ಬೇಕು. ನಿತ್ಯ ಪೂಜಾ, ನಿತ್ಯ ಪಾಠ, ನಿತ್ಯ ಪ್ರವಚನ, ನಿತ್ಯ ಪುರಾಣ, ನಿತ್ಯ ಭಜನೆ, ನಿತ್ಯ ನಮಸ್ಕಾರ ಮಾಡಿದೆ ಅಂದ್ರೆ ಇದು ಖರೆ ಬೈಕಿ. ಹೊಟ್ಟೆ ಹುಟ್ಟಿದ ಕೂಸಿಗೆ ಸಂಸ್ಕಾರ ಆಗ್ತವ. ಅದ್ರ ಜೋಡಿ ಅದು ಒಂದೇ ಸಜ್ಜಿ ರೊಟ್ಟಿ ಬದ್ನಿಕಾಯಿ ತಿಂದು ಬಿಡೋದಿಲ್ಲ. ಅದ್ರ ಜೋಡಿ ಅವು ಮಾಡಬೇಕೆ. ಇದು ಅನ್ನದ ಶರೀರ ಅದಲ್ಲ, ಇದಕ್ಕೆಲ್ಲ ಅನ್ನ ಬೇಕಲ್ಲ. ಭಾಳ ಮಂದಿ ಹೆಣ್ಮಕ್ಳು ಇವರ ಶಾಣೆ ಇದ್ದರು ಬಿಡು. ಮೊನ್ನೆ ಒಂದು ಊರಾಗ ಇಡದಮ್ಮ ಹೆಂಟಿ ತಿಲ್ಲತ್ತಾಳೆ, ಮಣ್ಣು ಹೆಂಟಿ ಇಡ್ತಿತ್ತಾರ ಮಣ್ಣ. ಇಡ್ಲಿ ತಿಂದೆ, ಮಣ್ಣು ತಿಂದೆ, ಸಿಡಿ ತಿಂದೆ. ನಾ ಕೇಳಿದೆ ಏನು ತಿಲ್ಲತ್ತಿ ಅವತ್ತು? ಮಣ್ಣು ತಿಂದ್ರೆ ಮಕ್ಕಳು ಶಾಣೆ ಹುಡ್ತಾವ. ಏನು ಉಣ್ಬೇಕು, ಎಷ್ಟು ಉಣ್ಬೇಕು, ಹೆಂಗೆ ಉಣ್ಬೇಕು, ಯಾರು ಉಣ್ಬೇಕು? ಸಣ್ಣ ಚುಕ್ಕಳು ಏನು ಉಣ್ಬೇಕು, ವಯಸ್ಸಾದವ್ರು ಏನು ಉಣ್ಬೇಕು, ವಯಸ್ಸಿದ್ದವ್ರು ಏನು ಉಣ್ಬೇಕು? ಪ್ರಸೂತಿ ಹೆಣ್ಮಗಳು, ಜನ್ಮ ಕೂಡ ಹೆಣ್ಮಗಳು ಏನು ಉಣ್ಬೇಕು? ನೇಮ ಅದ ರೀ, ನೇಮ ಅದ. ಭಾಳ ಮಂದಿ ಹೆಣ್ಮಕ್ಳು ಬಾಯಿ ಸಪ್ಪಗಾಗ್ಯದವ್ವ, ಎಷ್ಟು ಪುಂಡಿ ಪಲ್ಯ, ಅದ್ರಾಗ ಒಂದು ಗೇಣು ಮೆಣಸಿನಕಾಯಿ ಕಡಕ್ಕದ ಕಡೆ ಹೊಟ್ಟೆನ ಕೂಸಿನ ಗತಿ ಏನು ಗತಿ? ಕೂಸು ಕುಕ್ಕುಟ ಆಸನದಾಗ ಅದ, ಜಾಗ ಇಲ್ಲ ಅಲ್ಲಿ, ಕಡಿಮೆ ಅದ, ತಲೆ ತೆಳಗೆ ಮಾಡಿ ಅದ ಕುಕ್ಕುಟಾಸನ. ಆ ಕೂಸಿಗೆ ನೀ ತಾಯಿ ಏನು ಉಣ್ತಿ ಅದೇ ಗಾಳಿ, ಅದೇ ರಕ್ತ, ಅದೇ ನೀರ, ಅದೇ ಅನ್ನ ಆತದ, ರಕ್ತ ಆತದ, ಹೊಂಕಳು ಹುರಿ ಮುಖಾಂತರ. ನೀ ಚಂದಾಗಿ ಉಳ್ಳಿಲ್ಲ, ಸಾತ್ವಿಕ ಅನ್ನ ತಿನ್ನಿಲ್ಲ, ಪುಂಡಿ ಪಲ್ಯ ಖಾರ ತಿಂದು ತ್ರಾಸ ಆತದ ಕೂಸಿಗೆ. ಸಾತ್ವಿಕ ಜೋಳದ ರೊಟ್ಟಿ, ಮಜ್ಜಿಗೆ, ಹಾಲ, ತುಪ್ಪ. 9 ತಿಂಗಳು ಮುಗೀತು, 9 ದಿನ ಆಯಿತು. ಜಗತ್ತಿನ ರೂಢಿ ಏನದ, ನೇಮ ಏನದ, ಆ ಪ್ರಕಾರ 1758 ಶಕೆ ಬ್ರಾಹಿಂ ಮುಹೂರ್ತ, ಭಾಳ ಪವಿತ್ರ ದಿವಸ. ಅವತ್ತಿನ ದಿವಸ ಸೂರ್ಯ ಉದಯ ಕಾಲದಕ್ಕಿಂತ ಮೊದಲ ಬ್ರಾಹಿಂ ಮುಹೂರ್ತ. ಸಾಕ್ಷಾತ್ ಪರಮೇಶ್ವರನೇ 11ನೇ ಅವತಾರ ಧಾರಣ ಮಾಡಿ ಸಾಕ್ಷಾತ್ ಬೀದರ್ ಜಿಲ್ಲಾ ಚಳಕಾಪುರದಾಗ ದೇವ ಮಲ್ಲಮ್ಮ ಗುರುಪುಶಾಂತಪ್ಪನ ಹೊಟ್ಟೆಯೊಳಗೆ ಹುಟ್ಟಿ ಬಂದ. ಸಾಂಬ ಜೈ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. ರೇಣುಕಾ ಯಲ್ಲಮ್ಮ ದೇವಿ ಮಾತಾ ಕಿ जय. ಸಕಲ ಸಾಧು ಸಂತ महाराज की जय. ಸಾಂಬ ಜೈ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ಪುಣ್ಯಾತ್ಮರೇ, ಕೂಸ ಯಾವಾಗ ಈ ಭೂಮಿಗೆ ಬತ್ತೋ ಅವತ್ತೇ ಒಣಗಿದ್ದು ಚಿಗುತು, ಬತ್ತಿದ್ದು ಹರಿದು, ನದಿ ತುಂಬಿ ಹೋದು, ಗಿಡಕ್ಕೆ ಕಾಯಿ ವಾಜ್ಯ ಅದು. ಭಗವಂತನೇ ಅವತಾರ ಮಾಡಿದ, ಕಡಿಮೆ ನಾವು ಸಾಕ್ಷಾತ್ ಪರಮಾತ್ಮ. ಎಲ್ಲ ಮಂದಿ ಅವ್ರ ಮನೆಗೆ ಬರೋದು, ಇಂಥ ಕೂಸು ಹುಟ್ಟ್ಯದ ಹೊಳೆಯುವ ಚಂದ್ರಮನಂತೆ. ದರ್ಶನ ತೊಳಕತ್ರು, ಆನಂದ, ಊರಿಯೆಲ್ಲ ಆನಂದ. ಸಂಪ್ರದಾಯದ ಪ್ರಕಾರ 13 ದಿನಕ್ಕೋ 21 ದಿನಕ್ಕೋ ನಮ್ಮದೊಂದು ಪದ್ಧತಿ ಅದಲ್ಲ, ಏನದು? ತೊಟ್ಟಿಲ ಕಾರ್ಯಕ್ರಮ. ಅವರು ಬಹಳ ಅದ್ಧೂರಿಯಾಗಿ ಸಾಕ್ಷಾತ್ ಶಿವ ಏನು ಬೇಡಿದು ಉಳ್ಳಕ್ಕ ತಿಲ್ಲಕ್ಕ ಮಂಟಪ ಸಾಕಗಟ್ಟು ವಾದ್ಯ ವೈಭವ. ಒಂದೇ ಮನೆ ಉದ್ಧಾರ ಮಾಡ್ದ ಹುಟ್ಟದ ಅಂದ್ರೆ ಏನೆಲ್ಲ ಮಾಡ್ತಾರೆ, ಇಡೀ ಜಗತ್ತು ಉದ್ಧಾರ ಮಾಡ್ಲಿಕ್ಕೆ ಬಂದ ಮಹಾತ್ಮ ಅವ.
ಯಾರು ಬಂಗಾರ ತರ್ತಾರೆ, ಯಾರು ಬೆಳ್ಳಿ ತರ್ತಾರೆ, ಯಾರು ಏನಿಗೆ ಕೊಡ್ತಾರೆ, ಅರ್ಬಿ ಕೊಡ್ತಾರೆ, ರೊಕ್ಕ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಭಾಳವ ವೀರಭದ್ರ ಸ್ವಾಮಿಗಳ ಘನ ನೇತೃತ್ವದಲ್ಲಿ ತೊಟ್ಟಿಲ ಕಾರ್ಯಕ್ರಮ ಎಲ್ಲ ಮುತ್ತೈದೆಯರು ಕೂಡಿ ಜೋಗಳು ಹಾಡಿ ಸಿದ್ಧಾರ್ಥ ನಾಮಕರಣ ಮಾಡ್ತಾರೆ. ನಾವು ಮಾಡ್ಬೇಕಲ್ಲ, ಮತ್ತು ನಾವು ನಾಳೆಗೆ ಮಾಡ್ತಿದ್ದೇವೆ. ನಾಳೆಗೆ 3 ದಿನ ಆಗ್ತದ ಪುರಾಣ. ಅದಕ್ಕೆ ಇವತ್ತಂತೂ ಎಷ್ಟೊತ್ತಿರು ಸಿದ್ಧಾರ್ಥ ಜನ್ಮ ಆಗೇಬೇಕಾಗಿತ್ತು. ನಾಳೆಗೆ ಒಂದಿನ ನಿಮಗೆಲ್ಲರಿಗೆ 3 ದಿನ ಇರೋದರಿಂದ 3 ದಿನಕ್ಕೆ ತೊಟ್ಟಲ ಕಾರ್ಯಕ್ರಮ ಅಷ್ಟು ಸೂಕ್ತ ಅನ್ನಿಸೋದಲ್ಲ ತಿಳಿದು 4ನೇ ದಿನ ಶುಕ್ರವಾರ ಅವತ್ತೆಲ್ಲ ಹೆಣ್ಮಕ್ಳು ತಾಯಂದಿರು ಅವತ್ತು ಚಳಕಾಪುರದಲ್ಲಿ ಹುಟ್ಟಿ ಬಂದು ಇಡೀ ಜಗತ್ತೇ ಉದ್ಧಾರ ಮಾಡಿದ ಸಿದ್ಧಾರ್ಥ ಮಹಾಸ್ವಾಮಿಗಳು 64 ವಿದ್ಯೆಗಳು ಅವ್ರ ಕರಗತ ಇದ್ದು ಅಣಿಮಾದಿ ಅಷ್ಟೈಶ್ವರ್ಯ ಸಿದ್ಧಿ ಇಡೀ ಜಗತ್ತೇ ಏನು ಬೇಡಿದು ಕೊಡಂಥ ಸಿದ್ಧಿವಶಿಯಾಗಿದ್ದು ಸಾಕ್ಷಾತ್ ರಾಜ್ಯೇಶ್ವರಿ ದೇವಿನೇ ಅವರಿಗೆ ಪ್ರಸನ್ನಾಗಿಳು. ಸಿದ್ಧಾರ್ಥ ತಮ್ಮ ಡುಬದಾಗ ದೇವಿಗೆ ತೋರಿಸೋ ತಾಕತ್ತು ಬಂದಿತ್ತು. ಅಂಥವು ಎಲ್ಲಿ ಹುಟ್ಟ್ಯಾನಂದ್ರೆ ಇವತ್ತಿನ ದಿವಸ ಸುಕ್ಷೇತ್ರ ಮಾನಸುಣಿಗೆಯಲ್ಲಿ ಹುಟ್ಟ್ಯಾನಂದ್ರೆ ಇಲ್ಲಿ ಬಂಗಾರ ತೊಟ್ಲು ತೂಗ್ತದೆ. ಬಂಗಾರದು ಇದು ಸಾದಾ ಮಾತಲ್ಲ. ಯಾರು ತೊಟ್ಲ ಬಡ್ಡ್ಯಾಗ ಕುಂದಿರ್ಬೇಕತ್ತೀರಿ ಅವರು ಅಗಾವು ಕಮಿಟಿಯವ್ರಿಗೆ ತಿಳಿಸ್ರಿ. ಮತ್ತು ತೊಟ್ಲು ಬಡ್ಡ್ಯಾಗ ಕುಂದಿರ್ಬೇಕು ಅಂದ್ರೆ ಸಿದ್ಧಾರ್ಢಿಗೆ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ಸಿದ್ಧಾರ್ಢಿಗೆ ಯಾರು ನಂಬ್ಯಾರೋ ಅವ್ರಿಗೆ ಎಂದೂ ಲುಸ್ಕಾನ್ ಆಗಿಲ್ಲ, ಆಗೋದು ಇಲ್ಲ. ನೀವು ಏನು ಸಂಕಲ್ಪ ಮಾಡಿ ಕುಂದಿರ್ತೀರಿ ಸಿದ್ಧಾರ್ಢ ನಿಮಗೆ ಕೊಟ್ಟೇ ತೀರ್ತಾನೆ. ಅಟ್ಟು ಗಟ್ಟಿನ ಸಿದ್ಧಾರ್ಢ. ತೊಟ್ಲ ಅದ್ರ ಕೊಂಚಿಗೆ ಹಲಗಡಗ ಮುರುವ ಮುತ್ತ ನಿಮಗೆಲ್ಲ ಗೊತ್ತ. ತೊಟ್ಟಲ ಕಾರ್ಯಕ್ರಮಕ್ಕೆ ಏನೇನು ಬೇಕು, ಅರಿವಿ, ಒಂದು ಗೊಂಬಿ, ಗಂಡು ಗೊಂಬಿ. ಅದು ಯಾರು ತೊಟ್ಲ ಕಾರ್ಯಕ್ರಮ ಮಾಡ್ಬೇಕೈತಿ, ಪೂಜೆ ಮಾಡ್ಬೇಕತ್ತೀರಿ, ಬಹುದಿನದ ಸಂಕಲ್ಪ ಅದು ನೆರವೇರ್ತದೆ. ಪುರಾಣ ಸಿದ್ಧಾರ್ಢರದು ಹುಟ್ಟಿ ಬಂದವ ಸಿದ್ಧಾರ್ಢ ಎಲ್ಲಿ ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ. ಎಂದು ನಿಮಗೆ ತುಟ್ಟಿ ಆಗೋದಿಲ್ಲ. ಅವ್ರು ಯಾರು ಪೂಜೆ ಮಾಡ್ಬೇಕತ್ತೀರಿ ಅವರೆಲ್ಲ ವ್ಯವಸ್ಥೆ ಮಾಡಿರಿ. ಮತ್ತು ಇನ್ನು ಯಾರ್ಯಾರು ಕೂಡ ಅವ್ರು ಇದ್ದರೆ ಅಂದ್ರೆ ಸಂತೋಷದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ನಮ್ಮ ಮಕ್ಕಳಾಗ್ಯಾವ ಮತ್ತು ಮರಿನಾಗ್ಯಾವ, ನಾವು ಸೇವಾ ಮಾಡಬೇಕತ್ತೀವಿ. ನಿಮ್ಮ ಮಕ್ಕಳ ಕಲ್ಯಾಣ ಆಗೇ ತೀರ್ತದ. ತೊಟ್ಲಕ್ಕೆ ಕೊಡ್ರಿ, ಯಾರು ಹಲಗಡೆ ಕೊಡ್ರಿ, ಕೈಕಟ್ಟು ಕೊಡ್ರಿ, ಯಾರ್ಯಾರು ಏನೇನು ಶಕ್ತಿ ಅದ ಅದು ಕೊಡ್ರಿ. ಅದು ಯಾರು ಕೊಟ್ಟಾರ ಅವ್ರಿಗೆ ಸಿದ್ಧಾರ್ಥ ಕೈ ಬಿಟ್ಟಿಲ್ಲ. ಯಾವಕ್ಕಿನೂ ಹೆಣ್ಮಗಳ ಮಠಕ್ಕೆ 5 ರೊಟ್ಟಿ ತಂದಳು ಒಂದಿನ. ಇದೆ ಎಂದೂ ಕೊಡ್ಲಾರ್ದಕ್ಕಿ 30 ವರ್ಷ ಆಗ್ಯದ ಲಗ್ನ ಆಗಿ. ಅಪ್ಪ ಮಠದಾಗ ಇದ್ದ 5 ರೊಟ್ಟಿ ತೊಗೊಂಬಂದಳು. ಅಮ್ಮ ಎಂದೂ ಈ ಮಠಕ್ಕೆ ಬಂದಿಲ್ಲಮ್ಮ, ಇವತ್ತು ಬಂದಿಲ್ಲವ, ಭಾಳ ಚಲೋ ಆಯ್ತವ. ಆ ರೊಟ್ಟಿ ಬುಟ್ಟಿಯಲ್ಲಿದವ ತೊಗೊಂಡು ಆ 4 ರೊಟ್ಟಿ ಮಠದಾಗ ಹಾಕಿದ ಯಾವನೊಬ್ಬ ಶಿಷ್ಯ. ಬುಟ್ಟಿ ಕುಲ್ಲ ಹೆಂಗೆ ಕೊಡ್ಬೇಕು, ಒಂದೇ ರೊಟ್ಟಿ ಆ ಬುಟ್ಟ್ಯಾಗ ಹಾಕಿ ಕೊಟ್ಟು ಅಪ್ಪ ಹೇಳಿದ್ರಿ, ಯಪ್ಪ ಈ ಹೆಣ್ಮಾಳು ಎಂದೂ ಮಠಕ್ಕೆ ಬಂದಿಲ್ಲಪ್ಪ, 5 ರೊಟ್ಟಿ ತೊಗೊಂಬಂದಾಳಪ್ಪ. ತಂದಾಳಂದ್ರೆ ಭಾಳ ಚಲೋ ಆಯಿತು. ಕರಿ ಹೆಣ್ಮಗಳೇ ಅಂದರು. ಸಾವುಕಾರ್ತಿ ಮಠಕ್ಕೆ ರೊಟ್ಟಿ ತಂದಿಯತ್ತಲ್ಲವ, ಪ್ರವಚನ ನಡೆದ ತಂದಿಯತ್ತಲ್ಲವ, ಭಾಳ ಚಲೋ ಮಾಡಿದೆವ, ಬಾರವ 4 ರೊಟ್ಟಿ ಇಲ್ಲಿ ಮಠದಾಗ ಇಟ್ಟಿವಿ, 1 ರೊಟ್ಟಿ ಆ ಬುಟ್ಟ್ಯಾಗ ಇಟ್ಟಿವಲ್ಲವ, ಆ 1 ರೊಟ್ಟಿ ಹೋಗೋಣ ಉಣು, ನಿನ್ನ ಹೊಟ್ಟ್ಯಾಗ ಬಂಗಾರ ಗಿಟ್ಟಾಗಿ ಹುಟ್ಟಿ ಬರ್ತದೆ ಹೋಗವ್ವ ಅಂದ್ರೆ. ಗಂಡಸ ಮಗನೇ ಹಡದಲತ್ತ ಸಿದ್ಧಾರ್ಢಿದ್ದ ಕಾಲಕ್ಕೆ. ಎಟ್ಟು ಕೊಟ್ಟಾಳ್ರಿ 4 ರೊಟ್ಟಿ. ಎಟ್ಟು ಎಲ್ಲ ತವಲಿ ಇಲ್ಲಿ ನಾಗಾಮ್ಯಾಗ ಪುರಾಣ ಸಿದ್ಧಾರ್ಢದ ಹೆಚ್ಚಿರು. ಅಲ್ಲಿ ವರ್ಷ ನಾವೇ ಹೇಳ್ತೀವಿ 2 ನಾಗಾಮ್ಯಾಗ. ಅಲ್ಲಿ ಯಾರು ಸಿದ್ಧಾರ್ಥ ತೊಟ್ಲ ಬಡ್ಡ್ಯಾಗ ಕೂತಾರ ಅವ್ರಿಗೆ ಸದ್ಗುರು ಸಿದ್ಧಾರ್ಢರ ಕೃಪಾದ ನಮ್ಮ ಕೈಗೂ ಇಲ್ಲ, ನಿಮ್ಮ ಕೈಗೂ ಇಲ್ಲ. ಮಾಡವೊಬ್ಬ ಬೇರೆ ನಾವು ಸುಮ್ಮನೆ ನಿಮಿತ್ತೆ. ಅವರು ಹೊಟ್ಟೆ ಗಂಡಸ ಮಗನೇ ಹುಟ್ಟಿ ಬಂದ. ಇಬ್ಬರು ಕೂತಿರು, ಇಬ್ಬರಿಗೆ. ಅದಕ್ಕೆ ನೀವು ಯಾರು ಕುಂದಿರ್ಬೇಕತ್ತೀರಿ, ಒಬ್ಬರಾಗಲಿ, ಇಬ್ಬರಾಗಲಿ, 5 ಮಂದಿ ಆಗಲಿ, 8 ಮಂದಿ ಬೇಕಾದಷ್ಟು ಮಂದಿ ಕುಂದಿರ್ಬೋದು. ಅದಕ್ಕೆ ದಂಡಿ, ಹಾರ ಮತ್ತಿದು ಅಲ್ಲದೆ ಯಾರ್ಯಾರು ಹೆಚ್ಚು ಯಾರ್ಯಾರು ಕೊಡೋರು ನೀವು ಕೊಟ್ರಿ ಅಂದ್ರೆ ನಾವು ಬರ್ಕೋತೀವಿ ಕಮಿಟಿಯವ್ರು. ನೀವೇನು ಕೊಟ್ಟಿರ್ತೀರಿ ಅವು ಮುಂದೆ ನಾವು ಪುರಾಣದಾಗ ನೀವು ಕೊಟ್ರಿ ಅಂದ್ರೆ ಅವು ಸಿದ್ಧಾರ್ಥ ಅಪ್ಪ ಮುಟ್ಟದು. ನಾವು ಲೀಲಾವ್ ಮಾಡ್ತೀವಿ. ಅವಾಗ
ಮತ್ತು ಅವಾಗ ಯಾರು ಇಚ್ಛೆ ಇದ್ದವರು ಯಾರಿಗೆ ಮಕ್ಕಳಿಲ್ಲ, ಯಾರು ಮಕ್ಕಳು ಇನ್ನಿಷ್ಟು ನಮ್ಮ ಮಕ್ಕಳು ಎತ್ತರಕ್ಕೆ ಹೋಗ್ಬೇಕು ವಿದ್ಯಾವಂತರಾಗ್ಬೇಕು ಅನ್ನೋರು ಅವ್ರು ತೋರಿ ಆ ಕೆಲಸ ಶುಕ್ರವಾರ ದಿನ ಕಣ ಶುಕ್ರವಾರ ದಿವಸ ನಡೀತದ. ಈಗ ಯಾರ್ಯಾರು ಏನು ಕೊಡೋರು ಹೇಳಿದ್ರಿ ಅಂದ್ರೆ ಯಾರು ಮುರು ಕೊಡೋರು, ಅಲಗಡೆ ಕೊಡೋರು, ಅವ್ರು ಪೂಜೆ ಮಾಡೋರು ಕೊಡಲಿ. ಮತ್ತಿನ್ನೂ ಹೆಚ್ಚಿಗೆ ಒಬ್ಬರಿಗೆ ಭಾರ ಆತಿತ್ತಂದ್ರೆ ಯಾರು ಕೊಡೋರು ಕೊಟ್ರಿ ಅಂದ್ರೆ ಅದು ಭಾಳ ದೊಡ್ಡ ಪುಣ್ಯದ ಕೆಲಸ. ಸಿದ್ಧಾರ್ಢ ನೀವು ಪಕ್ಕ ಲಕ್ಷದಿಗಿಡ್ರಿ, ಸಿದ್ಧಾರ್ಢರಿಗೆ 1 ಪಟ್ಟು ನೀವು ಕೊಟ್ರೆ 10 ಪಟ್ಟು ಸಿದ್ಧಾರ್ಢ ನಿಮ್ಮ ಮನೆಗೆ ತಂದು ಕೊಡ್ತಾನೆ. 10 ಪಟ್ಟು. ನೀವು ಯಾರ್ಯಾರು ಹೇಳೋರಿದ್ರೆ ಹೇಳ್ರಿ. ಯಾರು ಹೇಳ್ಯಾರ? ಹೇಳು. ಹೇಳ್ತಿ? ಹೇಳು. ಪ್ರತಿ ವರ್ಷದಂತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದಂದು ಇಂದು ಈ ಗ್ರಾಮದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಪ್ರವಚನ ಕಾರ್ಯಕ್ರಮವನ್ನು ಸುಂದರವಾಗಿ ಜರುಗಿ ಬರ್ತಾ ಇದೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಸಿದ್ಧಾರೂಢರವರ ಜನನವಾಗಿದೆ. ಅದಕ್ಕೆ ತೊಟ್ಟಿಲ ಕಾರ್ಯಕ್ರಮಕ್ಕೆ ಈಗಾಗಲೇ ಹೆಸರನ್ನು ನೋಂದಾಯಿಸಿದ್ದಾರೆ. ನೀಲಮ್ಮ ನಿಂಗಯ್ಯ ಹಿರೇಮಠ್, ಸಾಕಿನ್ ಕಣ್ಮೇಶ್ವರ್ ಅವರು. ಜೋರಾದ ಚಪ್ಪಾಳೆ. ಅವರ ಮುಂಬರುವ ವರ್ಷಗಳಲ್ಲಿ ಅವರ ಸಂತಾನವನ್ನು ಭಾಗ್ಯವನ್ನು ನೀಡಲಿ ತಾಯಿ ಸಿದ್ಧಾರೂಢ ಮಹಾಸ್ವಾಮಿಗಳು ಆ ಸಂತಾನವನ್ನು ಅವರಿಗೆ ಕರುಣಿಸಲಿ ಅಂತ ನಾನು ಕೇಳಿಕೊಳ್ಳುವುದರ ಮೂಲಕವಾಗಿ, ಅದೇ ರೀತಿಯಾಗಿ ಇನ್ನೂ ಯಾರಾದರೂ ಕೂಡ ನಾವು ಕೂಡ ಮಾಡಬೇಕಂತಕ್ಕಂಥ ಮನೋಭಾವನೆ ಇದ್ದವರು ತಾವು ಕೂಡ ಹೆಸರನ್ನು ನೋಂದಾಯಿಸಬೇಕು. ಮತ್ತು ಅದೇ ರೀತಿಯಾಗಿ ಯಾರೇ ತರುವರು ನಿಂಗದಕಾಯಿ ಆಗಿರ್ಬೋದು, ಹಾಲುಗಡ್ಗೆ ಆಗಿರ್ಬೋದು, ಮತ್ತು ಸಿದ್ಧಾರೂಢವರ ಮುಂದೆ ಶಿಕ್ಷಣಕ್ಕೆ ಬೇಕಾದಂಥ ಪಾಠಿ ಪುಸ್ತಕಗಳನ್ನು ತರುವಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿದಂಥ ಯಾರಾದರೂ ಭಕ್ತಾದಿಗಳಿದ್ದರೆ ದಯವಿಟ್ಟು ತಾವು ಹೆಸರನ್ನು ನೋಂದಾಯಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಪ್ರವಚನವನ್ನು ನಮ್ಮೆಲ್ಲರಿಗೂ ಉಣಬಡಿಸಿದಂಥ ಈರಣ್ಣ ಶಾಸ್ತ್ರೀಯ ಅವರಿಗೆ ಗುಂಡಪ್ಪ ಕಕ್ಕಳಮೇಲಿ ಸಾಕಿನ್ ನಾಗಾವಿ ಅವರು 100 ರೂಪಾಯಿ ಕಲಾ ಕಾಣಿಕೆ ನೀಡಿದ್ದಾರೆ. ಅದೇ ರೀತಿಯಾಗಿ ತಬಲಾಜಿ ಅವರಿಗೆ 25 ಹಾಗೂ ಗವಾಯಿಗಳಿಗೆ 25 ರೂಪಾಯಿ ಕಲಾ ಕಾಣಿಕೆ ನೀಡಿದ್ದಾರೆ. ಇನ್ನು ನಾಳಿನ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಪುರಾಣಿಕರಿಗೂ ಹಾಗೂ ಕಲಾವಿದರಿಗೆ ವೇದಮೂರ್ತಿ ಈರಯ್ಯ ಹಿರೇಮಠ ಅವರವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಲು ಒಪ್ಪಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ತಾಯಿ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಕೇಳೋದ್ರ ಮೂಲಕವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ತಾವು ಯಾರಾದರೂ ಇಚ್ಛೆ ಇದ್ದರೆ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಯಾಕಂದ್ರೆ ಅವತ್ತಿಂದ ಅವತ್ತೇ ಆಗೋದಿಲ್ಲ. ಮತ್ತು ಇನ್ನೊಂದು ಸೂಚನೆ ಏನಂದ್ರೆ, ಯಾರ್ಯಾರು ಅವತ್ತು ತೊಟ್ಟಿಲು ಕಾರ್ಯಕ್ರಮ ದಿವಸ ಪ್ರಸಾದದ ವ್ಯವಸ್ಥೆಯನ್ನು ಮಾಡೋರಿದ್ರ, ಯಾಕಂದ್ರೆ ಭಗವಂತ ಭೂಮಿಗೆ ಬರುವಂಥ ಕ್ಷಣದಲ್ಲಿ ತಾವು ಯಾರಾದರೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡೋರಿದ್ರೆ ಅದು ಪುಣ್ಯದ ಕಾರ್ಯವಾಗಿರೋದ್ರಿಂದ ಅದಕ್ಕೆ ತಾವು ಯಾರಾದರೂ ಹೆಸರನ್ನು ನೋಂದಾಯಿಸೋರಿದ್ದರೆ ದಯವಿಟ್ಟು ಮೊದಲನೆಯಾಗಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಪುರಾಣಿಕರಿಗೆ ಅಣೆ ಮಾಡಿಕೊಡಲು ಆಗೋದು. ನಮ್ಮ ಸಂಚಾಲಕರು ನಮ್ಮ ಮೌನೇಶ್ ಇಲ್ಲ ಎಲ್ಲ ನಿಮ್ಗೆ ಹೇಳ್ಯಾರ. ಒಬ್ಬಾಕಿ ತಾಯಿ ನೀಲಮ್ಮ ನಿಂಗಯ್ಯ ಹಿರೇಮಠ ಅವರು ಆ ಪೂಜೆಗೆ ಒಪ್ಕೊಂಡಾರ. ಇನ್ನು ಮತ್ತೆ ಯಾರೇ ಕೊಡೋರಿದ್ರೆ ಕೊಡ್ರಿ. ಆ ಕಾರ್ಯಕ್ರಮ ಭಾಳ ಅದ್ಧೂರಿ ಆಗ್ಬೇಕು, ಭಾಳ ಅದ್ಧೂರಿ. ಇನ್ಮೇಲೆ ಸಿದ್ಧಾರ್ಢ ನೀವು ತೊಟ್ಲಾಕಿ ಕೊಟ್ರಿ ಅಂದ್ರೆ ನನ್ನ ಪುರಾಣ ಬೆಳೆಸ್ಲಿಕ್ಕೆ ಅನುಕೂಲ ಆಗ್ತದೆ. ಅವ್ರು ಹುಟ್ಟಿ ಬಂದ ಬಳಿಕೆ ಮುಂದೆ ಹೇಳ್ಬೇಕಲ್ಲ. ಹುಟ್ಟಕ್ಕಿಂತ ಮೊದಲು ಏನು ಹೇಳೋಕ್ಕೆ ಅಷ್ಟು ಇದು ಇರೋದಿಲ್ಲ. ಅವರು ತೊಟ್ಲ ಹಾಕಿ ನೀವು ಕೊಟ್ರಿ, ಪುರಾಣ ಹಿಂಗೆ ಅದದು, ಇನ್ನು ಯಾಕರೆ ಇವ್ರು ಹೇಳಲಾಗ್ಯಾರ ಅನ್ನಂಗೆ ಆದದು ಅಂತ ಅದ್ಭುತ ಶಕ್ತಿ ಪುರುಷ. ಅದು ನೀವು ತೊಟ್ಲ ಹಾಕಿ ಕೊಡುತ್ತಾನ, ಅದು ಎಲ್ಲರೂ ಕೂಡಿ ಆ ಕೆಲಸ ಮಾಡಿರಿ. ಯಾರು ಹೇಳೋರಿದ್ರೆ ಹೇಳ್ರಿ, ನಾ ಇದು ಕೊಡ್ತೀನಿ ಮುತ್ಯ, ನಿಮ್ಗೆ ಸಿದ್ಧಾರ್ಢದ್ರೆ 10 ಪಟ್ಟು ಕೊಡ್ತಾನೆ, 10 ಪಟ್ಟು ಕೊಡ್ತಾನೆ. ಒಂದೇ ತುಣಕ್ರಿ ಸಿದ್ಧಾರ್ಢ ಹಿಂಗೆ ಉಣ ಮುಂದ ಹಿಂಗೆ ಊಟ ಮಾಡೋ ಮುಂದ ಯಾರ ಮನೆಗೂ ಭಿಕ್ಷೆ ಕೊಯ್ರಿ ಹಿಂಗೆ ಉಣ ಮುಂದ, ಯಪ್ಪ ನೀ ಏನು ಕಡ್ಕೊಂಡಿದ್ದಲ್ಲ ತುತ್ತ, ಇನ್ನೊಂದು ಅರ್ಧ ರೊಟ್ಟಿ ಉಳ್ದಲ್ಲ ಈ ಕೈಯಾಗ, ಅದು ನನ್ನ ಬಾಯಾಗ ಹಾಕ್ಯಪ್ಪ ಅಂದಳು. ನನ್ನ ಬಾಯಾಗ ಹಾಕ್ಯಪ್ಪ ಹಿಂಗಮ್ಮ, ನಾ ಕಡ್ದಿನವ, ನಾ ಕಡ್ದಿದ್ದು ಯಾಕೆ ತೋತಿ, ಬೇಡಮ್ಮ, ಇಲ್ಲಪ್ಪ ನೀ ಕೊಡ್ಬೇಕಪ್ಪ.
ದೇವಾನು ದೇವತೆಗಳು ಸದ್ಗುರು ಸಿದ್ಧಾರ್ಡ್ರ ಕೈಯನ್ನು ತೂತು ತಿನ್ನಬೇಕಂತ ಪಾಳೆ ಹಚ್ಚಾರ. ನನ್ನಪ್ಪ ನಾನು ಮನೆ ಮುಂದೆ ಒಂದು ಒಳ್ಳಕತ್ತಿದೆಯಪ್ಪ, ತುತ್ತು ಬಾಯಾಗ ಹಾಕಬೇಕಂದ ಕಾಲಕ್ಕ ಸಿದ್ಧಾರ್ಡ್ರ ಕೈಯನ್ನು ತುತ್ತು ತಿಂದಳು. 4 ಕರೋಡ್ ರೂಪಾಯಿ ಕೊಟ್ಟು ಮನೆ ಕಟ್ಟಳಕ್ಕೆ. 4 ಕರೋಡ್ ಲಕ್ಷ ಇಡ್ರಿ, ಮುಂದೆಲ್ಲ ಬರ್ತದೆ ಹೇಳ್ತೀನಿ ನಿಮ್ಗೆ. ಇದು ಪುರಾಣ ಭಾಳ ಅದ್ಧೂರಿ ಅದ. ನೀವು ದೌಡ್ ಬರಬೇಕು, ಮಕ್ಕಳ ಸಂಖ್ಯೆಯಲ್ಲಿ ಬರಬೇಕು. ಇವತ್ತು ನಿನಕ್ಕಿಂತ ಮಕ್ಕಳು ಬಂದಿರಿ, ಸಂತೋಷ. ಇವತ್ತು ಸ್ವಲ್ಪ ಲೈನ್ ತೊಂದರೆ ಮಾಡೋದು ನಮಗೆ. ನಾವು 7:15 ಅವ್ರು ರೆಡಿಯಾಗಿ ಕೂತಿರು. ನಮ್ಮದು ಕೆಲಸ ಏನದ, ಅವ್ರದ್ದು ಹಾಡೋದು, ಇವ್ರದ್ದು ಬಡಿಯೋದು. ಅದಲ್ಲ ನಂದು ಹೇಳೋದು, ನಿಂಬುದು ಕೇಳೋದು. ಇದು ಬಿಟ್ಟರೆ ಮತ್ತೊಂದಾಗದೇ ಇಲ್ಲ. ಮತ್ತೊಂದು ಕೆಲಸ ಇಲ್ಲ. 7:15 ಅಂದರೆ 7:15, 8ಕ್ಕೆ ಅಂದರೆ 8ಕ್ಕೆ. ಅದೇನೋ ಕಬ್ಬಿನ ಟ್ಯಾಕ್ಟ್ರ್ ಹೊಲಕತ್ತಿದ್ದು ಅತ್ತ ಸ್ವಲ್ಪ ಲೈನ್ ಕೊರತೆಯಾಗಿ ಅವು ಒಂದು ಅರ್ಧ ತಾಸು ಪೌಣೆ ತಾಸು ತೊಂದರೆನೇ ಮಾಡೋದು. ಆದರೂ ಎಲ್ಲಮ್ಮ ತಾಯಿ ಅಮ್ಮ ತಾಗಿಂದಾಗ ಅನುಕೂಲ ಮಾಡಿಕೊಟ್ಲು. ನಾಳೆಗೆ ಮತ್ತು ಅನಿವಾರ್ಯ ಗಾಡಿ ಗೋಡ ಮತ್ತು ಅನಿವಾರ್ಯ ಅಲ್ಲ, ಅವೆಲ್ಲ ಭಾಳ ಇದು ಇರ್ತಾವೆ, ಸೂಕ್ಷ್ಮ ಇರ್ತಾವೆ. 5-10 ನಿಮಿಷ ಹೆಚ್ಚು ಕಡಿಮೆ ಆದರೂ ತಾವು ದೌಡ್ ಬರ್ರಿ, ಮಕ್ಕಳ ಮನೆ ಬರ್ರಿ. ಸಿದ್ಧಾರ್ಥ ಮಹಾಸ್ವಾಮಿಗಳ ಪುರಾಣ ಅದು ಎಷ್ಟು ಹೇಳಿದ್ರೂ ಭಾಳ ಕಡಿಮೆ ಅದು. ಆ ಪುರಾಣ ಯಥಾ ಪ್ರಕಾರ ಮತ್ತು ನಾಳಿನ ದಿವಸ ನಡೀತದೆ. ಇವತ್ತು ನಮ್ಮ ಪ್ರಸಾದ ನಮ್ಮ ಶಿವಲಿಂಗಪ್ಪ ಸಾವು ಕೂಡಿ ಅವ್ರ ಮನೆಗೆ ಹೋಗಿದ್ದೀವಿ. ಭಾಳ ಆನಂದದಿಂದ ಭಕ್ತಿಯಿಂದ ನಮಗೆಲ್ಲ ಉಪಹಾರ ಮಾಡಿಸ್ಯಾರ, ದಕ್ಷಿಣನೂ ಕೊಟ್ಟಾರ. ಮತ್ತು ಸಂಜೆ ಮಾಡ್ಯಾನ ಯಾಕೆ ನಮ್ಮ ನಿದ್ದೆ ಆಯ್ತು ಮುಗಲ್ಲ. ಸಂಜೆ ಮಾಡ್ಯಾನ ಮತ್ತೆ ಹೇಳ್ಯಾನ, ಮುಂಜಾನೆ ಮಧ್ಯಾಹ್ನಕ್ಕೆ ಸಂಜೆ ಮಾಡಿ ಹೌದಲ್ಲ. ಮತ್ತು ಅವ್ರು ಆ ಪ್ರಸಾದ ಸೇವೆ ಮಾಡ್ಯಾರ. ಈ ಊರಾಗ ಇದು ಊರು ನಂಬದಿದ್ದಂಗೆ, ಎಲ್ಲಿ ದೌಡ್ ಜೋಳದ ರೊಟ್ಟಿ ರೆಡಿ ಆಯ್ತಾವ ಅಲ್ಲಿ ನಮ್ಮ ಚಾಲೂನೇ ಆಗ್ತದೆ. ದಗದಿಲ್ಲ ಬಗ್ಗಿಸಿಲ್ಲ, ಆಳ ನೋಡ್ರಿ ಇಲ್ಲದ ಹೆಂಗದ. ಸೊ ನಿಮಗೆ ಹುಡುಗಟ್ಟಿಗೆ ಮಾಡ್ತೀನಿ ಅಲ್ಲ. ಅದಕ್ಕೆ ನೀವೆಲ್ಲ ಭಾಳ ಚಲೋ ದುಡ್ದಿರಿ, ಸೇವೆ ಮಾಡಿರಿ. ನಿಮಗೆ ಸಿದ್ಧಾರ್ಥ ಸದಾ ಕೃಪಾ ಮಾಡಲಿ. ಆ ತೊಟ್ಟಿಲ ಕಾರ್ಯಕ್ರಮಕ್ಕೆ ನೀವೆಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ಗದಿ ಬಂದೋಬಸ್ತ್ ಪದ್ಧತಿ ಪ್ರಕಾರ ಅವತ್ತು ಗುಗ್ಗರಿ ಫಳಾರ ಏನಿದ್ದಿದ್ದೆಲ್ಲ ಹಾರ ತುರಾಯಿ ಅವು ದಂಡಿ ಜಂಪರ್ ಪೀಸ ಅವೆಲ್ಲ ಮಾಡಿರಿ. ಸಿದ್ಧಾರ್ಥ ನೀವು ಸಂಕಲ್ಪ ಮಾಡಿರಿ. ಸಿದ್ಧಾರ್ಥ ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯೇ. ಸಿದ್ಧಾರ್ಥ ನನಗೆ ತಾಬಡು ತೋಡು ಕೃಪಾ ಮಾಡಿ ಅಪ್ಪ ಅವನಿಗೆ ಬೇಡ್ಕೋರಿ. ಅವ ಕೊಟ್ಟೆ ತೀರ್ಥನ ಕೊಡುತ್ತಕ್ಕತ್ತ ಅವನಿಗಾದ. ನಿಮಗೆಲ್ಲರಿಗೆ ಕಲ್ಯಾಣ ಆಗಲಿ, ಸದ್ಗುರು ಕೃಪಾ ಮಾಡಲತ್ತಿ ಹೇಳಿ ಇವತ್ತಿನ ಚಿಕ್ಕ ಪ್ರವಚನ ಸದ್ಗುರುನಾಥನ ಶ್ರೀಚರಣಕ್ಕೆ ಸಲ್ಲಿಸಿ ಮುಗಿಸುತ್ತೇನೆ. ಸಾಂಬ ಜಯ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ಒಂದು ನಿಮಿಷ, ನಮ್ಮ ನಾಗಾಯಿಂದ ಬಂದಂಥ ನಮ್ಮ ಸಾಧು ಇಲ್ಲ ಸಾಧು, ಗುಂಡಪ್ಪ ಸಾಧು ನೋಡವ ನಗಾಯವ ತಮ್ಮ ಹೊಲ್ದಾಗ ಒಂದು ಮಠ ಕಟ್ಟ್ಯಾನ. ಅಲ್ಲಿ ನೀರಿಲ್ಲ, ಮತ್ತವ್ರ ಮೆಟ್ಟಿಗೆ ನೀರು ತಂದು ಕುಡಿಬೇಕು. ಗಿಡ ಹಚ್ಚಾನ, ಅದು ಎಲ್ಲಲಿಂಗ ಮಹಾರಾಜರ ಮಠ ಕಟ್ಟ್ಯಾನ. ಎಷ್ಟು ಶ್ರದ್ಧೆ ರೀ ಬಡವ ಮನುಷ್ಯ. ಅಂಥದ್ದೊಂದು ಆಶ್ರಮ ಮಾಡಿ ಅಲ್ಲಿ ಮುಗಳು ಕೂಡ ಅಪ್ಪವ್ರಿಗೆ ಕರೆಸಿ ಪ್ರವಚನ ಹಚ್ಚಿಸಿ ಎಲ್ಲ ಭಾಳ ಚಂದ ಮಾಡ್ಯಾನ ಪುಣ್ಯಾತ್ಮ. ಅವ್ರ ಊರ ಭಾಳ ವರ್ಷ ಹೇಳಿವಿ ನಾವು. ಅವ್ರಿಗೆ ಬಂದರು ನಮಗೆಲ್ಲರಿಗೆ ನನಗೊಂದು ರೂಪಾಯಿ ನಮ್ಮ ಗವಾಯಿಗಳಿಗೆ ತಬಲಾಜಿಯವರಿಗೆ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗುಂಡಣ್ಣ ಕಕ್ಕಳ ಮೇಲೆ ಅವರಿಗೆ ಪರಮಾತ್ಮ ಸಿದ್ಧಲಿಂಗ ಮಹಾರಾಜರು, ಯಲ್ಲಿಂಗ ಮಹಾರಾಜರು, ಸಿದ್ಧಾರ್ಢರು, ರೇಣುಕಾ ಯಲ್ಲಮ್ಮ ದೇವಿ ಭೋಗ ಭಾಗ್ಯ ಅವ್ರಿಗೆ ಕೊಡಲಿ. ನೀವು ಯಾರ್ಯಾರು ಬರ್ಸ್ಬೇಕನ್ನೋರು ಕಮಿಟಿಯವ್ರ ಕಡೆ ಬರ್ಸ್ರಿ, ಬೇಡ ನಮಗೆ ಹೇಳ್ರಿ. ಇಲ್ಲ ನಮ್ಮ ಅಲ್ಲಿ ಕಾಂತಪ್ಪಣ್ಣ ಅಮ್ಮವನು ಯಾರಿದ್ದವ್ರ ಕಡೆ ಬರೆಸಿ ಆ ಕೆಲಸ ಮಾಡಿರಿ ತಮ್ಮಲ್ಲಿ ವಿನಂತಿ. ಮಂಗಳಾರತಿ ಬನ್ನಿ ಚನ್ನ ಭಾರತಿ ತನ್ನಿ ಚಿನ್ನದಾರತಿ, ಬನ್ನಿ ಚನ್ನ ಭಾರತಿ ತನ್ನಿ ಚಿನ್ನದಾರತಿ, ಧನ್ಯನೆಂದು
ಸಿದ್ಧಲಿಂಗನಿಗೆ ಕರ್ಪೂರದ ಜ್ಯೋತಿ ಬೆಳಗುವ ಕರ್ಪೂರದ ಜ್ಯೋತಿ ಬೆಳಗುವ